ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಆ ಲಕ್ಕಿ ನುಡಿತೈತೆ ಕಣಿ ಹೇಳ್ತೀನ್ರವ್ವ ಕಣಿ. ಹಿಂದ ನಡೆದದ್ದು ಮುಂದಾಗುದು ಎಲ್ಲಾ ಹೇಳ್ತೀನಿ ಕೇಳ್ರಿ. ಅರೆ ಇದೇನಪ್ಪ ಅಪರಂಜಿ ಶ್ವೇತಕ್ಕ ದಿಢೀರಂತ ಕೊರವಂಜಿ ಆಗ್ಬಿಟ್ರು ಅಂತ ಅನ್ಕೊಂಡ್ರಿ ನೀವು? ಇಲ್ರಪ್ಪ, ಇವತ್ತ ನಾ ಕಣಿ ಹೇಳಕತ್ತಿಲ್ಲ. ಈ ಕಣಿ ಹೇಳೋರು ಬ್ಯಾರೇನೆ ಅದಾರ್ರಿ. ಅವ್ರ ಕೊರವಂಜಿ ಹೆಂಗ್ ನೋಡ್ತಾರ ಹೇಳ್ರಿ? ಹೆಂಗ್ ಹೇಳ್ತಾರ? ಕೈ ನೋಡಿ ಮಾರಿ ನೋಡಿ ಕಣಿ ಹೇಳ್ದನ್ ಕೇಳಿರ್ತೀರಿ. ಆದ್ರೆ ಇಲ್ಲೊಬ್ರು ನ್ಯೂಸ್ ಪೇಪರ್ ನೋಡಿ ಕಣಿ ಹೇಳಲಿಕ್ಕತ್ತಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಶ್ರೀ ಕುಮಾರಸ್ವಾಮಿ ಅವರು ಸ್ವಲ್ಪ ಕಣ್ಣು ಮಂಜಾಗ್ಬಿಟ್ಟಿದೆ. ಓಹೋ, ತಾವೇ ಸಿಎಂ ಸ್ಥಾನದಾಗ ಕುಂತ ಗೌರವಾನ್ವಿತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಅಂದ್ಬಿಟ್ರಲ್ಲ. ಓದೋದೇನೋ ಓದ್ಬಿಟ್ರಿ, ಬಾಯಿ ತಪ್ಪಾಗಿ ಓದಿದ್ದು ಗೊತ್ತಾದ ಕೂಡ್ಲೇನೆ ಏನ್ ಭಾರಿ ಪ್ಯಾಚಪ್ ಮಾಡ್ತಾರ ಬಿಡ್ರಿ. ಕಣ್ಣು ಮಂಜಾಗ್ಯದ ಅಂತ ಹೇಳ್ತಾರ. ಸಿಎಂ ಸಾಹೇಬ್ರ ಟ್ಯಾಲೆಂಟು ಅಷ್ಟಲ್ದೆ ಒಂದು ರಾಜ್ಯದ ಸಿಎಂ ಆಗಿರ್ತಾರೇನ್ ಹೇಳ್ರಿ? ಅಲ್ಲ, ಈಗ ಸಿಎಂ ಆಗಿರುವಂತಹ DKC ಸಾಹೇಬ್ರ ಬಾಯಿಂದ ಬಾಯಿ ತಪ್ಪಿ ಹೊರಬಂದ ಮಾತು ಆದಷ್ಟು ಜಲ್ದಿ ಖರೆ ಏನಾರೇ ಆಗ್ತೈತೇನ್ರಪ್ಪ? ಮತ್ತ ಗೊತ್ತಿಲ್ರಪ್ಪ, ನೀವ ಹೇಳ್ಬೇಕು. ಇನ್ನು ಈ ಕಳ್ಳರಿದ್ದಾರೆ ಎಚ್ಚರಿಕೆ ಅನ್ನುವಂಥ ಬೋರ್ಡ್ ಅನ್ನ ಸಾರ್ವಜನಿಕ ಸ್ಥಳಗಳದ್ರಾಗ ನೋಡಿರ್ತೀರಿ. ಇನ್ನು ಮುಂದೆ ಬಸ್ನ್ಯಾಗೂ ಈ ಬೋರ್ಡ್ ಹಾಕಬೇಕಾಗ್ತದ. ಕಳ್ಳರಿದ್ದಾರೆ ಎಚ್ಚರಿಕೆ, ಅದ್ರಾಗೂ ಸ್ಪೆಷಲಿ ಕಂಡಕ್ಟರ್ ಬ್ಯಾಗ್ ಅನ್ನೇ ಕದಿಯುವವರು ಇರ್ತಾರ ಅಂತ ಬೋರ್ಡ್ ಹಾಕಬೇಕಾಗ್ತದ. ಇಲ್ಲೊಬ್ರು ಕಳ್ಳಿನ ನೋಡ್ಬಿಡ್ರಿ, ಏನು ಕದ್ದಿದ್ದಲ್ದೆ ಎಷ್ಟು ಕಾನ್ಫಿಡೆನ್ಸ್ ನೋಡ್ರಿ. ತೆಗಿಬೇಡ ಡೋರು. ಡೋರ್ ತೆಗಿಬೇಡ. ನೀನ್ ಹೆಂಗಮ್ಮ ಬ್ಯಾಗ್ ತಗೊಂಡೆ? ನಂದು ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಹೆಂಗ್ ತಗೊಂಡಿದ್ಯಾ? ಟಿಕೆಟ್ ಬ್ಯಾಗ್ ಯಾಕೆ ತಗೊಂಡಿದ್ಯಾ? ಅಣ್ಣ ಅಲ್ಲಿ ಪೊಲೀಸರ್ ಕರೆಯೋಣ. ಒಂದ್ ನಿಮಿಷ ಅಣ್ಣ, ಪೊಲೀಸರ್ ಕರೆಯೋಣ ಒಂಚೂರು. ಮೇಡಮ್ ಒಂದ್ ನಿಮಿಷ, ಪೊಲೀಸರ್ ಕರೆ. ತೆಗಿಬೇಡ್ರಿ ಪೊಲೀಸ್. ತೆಗಿಬೇಡಿ. ಮೇಡಮ್, ನಂದು ಟಿಕೆಟ್ ಬ್ಯಾಗ್ ತಗೊಂಡು ಕಳ್ತನ ಮಾಡೋಗ್ತಾ ಇದ್ದಾರೆ. ತೆಗಿಬೇಡಿ ಮೇಡಮ್. ಹಿಂದೆ ಬನ್ನಿ. ಹಿಂದೆ ಡೋರ್ ತೆಗಿತಾರೆ ಬನ್ನಿ. ನಾನು ಟಿಕೆಟ್ ಬ್ಯಾಗ್ ಕಳ್ತನ ಮಾಡಿದ್ದೆ ಅಮ್ಮ. ಹೌದು ಹಾಕಿ, ಡೋರ್ ಹಾಕಿ. ಮೇಡಮ್ ನೋಡಿ, ಅಲ್ಲ ನಂದು ಡ್ಯೂಟಿ ಬ್ಯಾಗ್ ತಗೊಂಡಿದ್ದಾರೆ. ನೋಡಿ ಮೇಡಮ್, ಅವ್ರ ಬ್ಯಾಗ್ ಹೆಂಗೋಯ್ತು, ನಂದು ಬ್ಯಾಗ್ ನೋಡಿ. ಇಲ್ಲ, ಹೋಗಲ್ಲ ಸರ್, ಕರ್ಸಿ ಮೇಡಮ್. ಹೆಂಗ್ ಬಂತಲ್ಲಿ ಬ್ಯಾಗು? ನೋಡಿ ಮೇಡಮ್ ಅಲ್ಲಿ, ತೆಗಿಬೇಡಿ, ಡೋರ್ ತೆಗಿಬೇಡಿ. ಮೇಡಮ್ ಒಂದ್ ನಿಮಿಷ ಹಿಡಿಬೇಡ್ರಿ, ನೀವು ಕೇಳಿ. ಬ್ಯಾಗಲ್ಲಿ ಇಟ್ಕೊಳಮ್ಮ, ನಿನ್ನ ಬ್ಯಾಗಲ್ಲಿ ಇಟ್ಕೊ. ನಿನ್ ಬ್ಯಾಗ್ ಒಳಗೆ ಹೆಂಗ್ ಬಂತು? ನೋಡಿ ನೀನ್ ಹೆಂಗಮ್ಮ? ಬೇಡ, ನೀನ್ ತಗೋಬೇಡ. ಸ್ಟೇಷನ್ಗೆ ಓಡಿಸ್ತೀನಿ ತಡಿ ಈಗ. ನೀನು ಟೈಮ್ ಆಯ್ಚಿ ಮಾಡಿಸ್ತೀನಿ ತಡಿ ನಿನಗೀಗ. ಆಯ್ತಾಯ್ತು, ಮನೆ ಹತ್ರಕ್ಕೆ ಹೋಗುವಂತೆ. ನೀನ್ ಹೆಂಗಮ್ಮ ಬಿಡದೆ ಬ್ಯಾಗು? ಹೆಂಗಮ್ಮ ತಗೊಂಡೆ ಬ್ಯಾಗು? ಡ್ಯೂಟಿ ಬ್ಯಾಗ್ ಹೆಂಗ್ ತಗೊಂಡಿದ್ಯಮ್ಮ? ನೋಡಿ ಮೇಡಮ್, ಅಲ್ಲಿ ಬ್ಯಾಗ್ ಅಲ್ಲೆಲ್ಲ ಎತ್ಕೊಂಡಿರೋದು ನೋಡಿ. ಅಲ್ಲಿದಾರಲ್ಲಿ ಸಾಕ್ಷಿಗೆ ಅಲ್ಲೇ ಇದಾರೆ. ಅಲ್ಲಿ ನೋಡಿ ಸಾಕ್ಷಿಗೆ ಅಲ್ಲೇ ಇದಾರೆ.
ನೋಡ್ರಿ ಅಲ್ಲಿ ಇಲ್ಲ ಮೇಡಮ್. ಮೇಡಮ್ ನೋಡಿ ಅಲ್ಲಿ ಮೇಡಮ್ ಕೇಳಿಸ್ಕೊಡಿ. ಹಾ ನೋಡಿ ಮೇಡಮ್, ಹಿಂಗ್ ತಗೊಂಡ್ರೆ ಡ್ಯೂಟಿ ಬ್ಯಾಗು ತಗೊಂಡ್ರೆ ಹೆಂಗೆ ಮೇಡಮ್ ನಮ್ ಕತೆ? ಹಾ ನೋಡಿ, ಈ ತರ ಮಾಡಿದ್ರೆ ನಮಗೆ ಸಸ್ಪೆಂಡ್ ಮಾಡ್ತಾರೆ. ನಮ್ ಕತೆಗಳು ಏನಾಗ್ಬೇಕು ಮೇಡಮ್? ಕರ್ಸಿ ಮೇಡಮ್ ಅವ್ರನ್ನ. ನೋಡಿ ಮೇಡಮ್ ಹೆಂಗ್ ಮಾಡ್ತಾರೆ ಅಂತ ನೋಡಿ. ನಾನು ಅಲ್ಲಿ ಟಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇಲ್ಲಿ ಬ್ಯಾಗ್ ಎತ್ಕೊಂಡಿದ್ದಾರೆ ನಂದು. ಮೇಡಮ್ ಇಲ್ಲೇ ಬಂದ್ರು ನೋಡಿ ಅವರು. ತೆಗೀರಿ. ಹಾ ಮೇಡಮ್, ಕಂಪ್ಲೇಂಟ್ ಮಾಡಿ ಮೇಡಮ್. ಹಿಂಗ್ ಈ ತರದವ್ರು ಆದ್ರೆ ಆಗಲ್ಲ, ಒಳಗೆ ಹಾಕಬೇಕು ಒಂದಿನ ಇವ್ರಿಗೆ. ಮೇಡಮ್ ಒಳಗಡೆ ಬನ್ನಿ. ನೀವು ನಿಲ್ಲಿಸ್ಕೊಡ್ರಿ, ಮುಂದಕ್ಕೆ ಯಾಕ್ರಿ ಹೋಯ್ತಾ ಇದ್ದೀರಾ? ಮೇಡಮ್ ನಂದು ಟಿಕೆಟ್ ಬ್ಯಾಗ್ ಎಲ್ಲ ಕಳ್ತನ ಮಾಡಿ ಅವ್ರ ಬ್ಯಾಗ್ ಹಾಕೊಂಡಿದ್ರು. ಅವ್ರು ಮೇಡಮ್ ನೋಡಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಎಲ್ಲ. ನೀನ್ ಹೆಂಗಮ್ಮ ಎತ್ಕೊಂಡೆ ನೀನು ನಮ್ ಬ್ಯಾಗು? ಡ್ಯೂಟಿ ಬ್ಯಾಗ್ ಹೆಂಗಮ್ಮ ಎತ್ಕೊಂಡಿದ್ಯಾ ನೀನು? ನಡಿ ಸ್ಟೇಷನ್ ಹತ್ರ ನಡಿಯಮ್ಮ. ಆಟ ಆಡ್ತೀರಾ ನೀವು? ಮಾಡಲ್ಲ, ಓಪನ್ ಮಾಡಲ್ಲ. ಮಾಡ್ಬೇಡ್ರಿ ಕಣ್ರಿ. ಆಟ ಆಡ್ತೀರಾ ನೀವು ಇಲ್ಲಿ? ಹಾ, ಡ್ಯೂಟಿ ಮಾಡ್ತೀರಾ ಅವ್ರಿಗೆ? ಬರಮ್ಮ, ಸೀಟಲ್ ಕೂತ್ಕೊಂಡ್ ಬರಮ್ಮ. ಬಾ ಕೂತ್ಕೊಂಡ್ ಕೂರ್ಬಾ ಸೀಟಲ್ ಕೂರ್ಬಾ. ಏನಮ್ಮ ನಿನ್ನ ಹೆಸರು? ಎಷ್ಟು ಗಂಟೆ ಅಷ್ಟು ಹೇಳು. ಡ್ರಾಮಾ ಮಾಡಿದ್ಯ ಅಂದ್ರೆ ಏನಮ್ಮ ದೇವ್ರಿದಾನೆ? ಹಿಂಗ ದೇವ್ರಿರೋದು ಏನೇನೋ ಹೇಳ್ತಾರ ದೇವ್ರಿದಾರೆ ಅಂತ. ನನ್ ಬ್ಯಾಗ್ ಹಂಗಮ್ಮ ಎತ್ಕೊಂಡೆ ನೀನು? ಯಾರು ನಿಂತ್ಕೊಂಡಿದ್ದಾರೆ? ಕರೀಲಿ ಅವ್ರು ಯಾರು? ಬಸ್ಸು ಆಗಲ್ವಾ? ಓಪನ್ ಮಾಡೋಣ. ಹೊಡಿರಿ, ಸ್ಟೇಷನ್ ಹತ್ರಕ್ಕೆ ಹೋಗಲ್ರಿ ಗಾಡಿ. ರಿವರ್ಸ್ ಹೇಳ್ತೀನಿ, ಹೊಡಿರಿ ಅಲ್ಲಿಗೆ. ಇದೇ ಕಣ್ರಿ ಸ್ಟೇಷನ್, ಅದೇ ಸ್ಟೇಷನ್ ಕಣ್ರಿ. ಹೊಡಿರಿ ಲೆಫ್ಟಿಗೆ. ಅಲ್ಲಿ ಅವರು ಹೋಗ್ಬೇಕಲ್ಲ, ಕರ್ಕೊಂಡು ಹೋಗ್ಬೇಕಲ್ಲ ಅವರು. ಹಿಂದೆ ಡೋರ್ ತೆಗೀರಿ. ಕ್ಲೋಸ್ ಮಾಡಿ. ಇಲ್ಲ ನೋಡಿ ಮೇಡಮ್, ಅವ್ರು ಮಾಡೋ ಕೆಲಸಗಳ ಕತೆಗಳನ್ನ ನೋಡಿ ಅವರು. ಹಾ, ಬರ್ರಿ ತಮ್ಮರ್ರಿ. ಇನ್ನೊಂದ್ ದಿವಸ ಯಾರಿಗೂ ಮಾಡಬಾರ್ದ ಕೆಲಸನ. ಬಾ ಮಾರಯ್ಯ. ಅಣ್ಣ ಬ್ಯಾಗ್ ಎತ್ಕೊಂಡ್ಬಿಟ್ಟಿದೆ ಹುಡಿಯ ಅಮ್ಮ. ಮೇಡಮ್ ಒಂದ್ ನಿಮಿಷ ಬನ್ನಿ ಸ್ಟೇಷನ್. ಇಲ್ಲಿ ಇದೇ ಸ್ಟೇಷನ್. ಪಾಪ ಬಹುಶಃ ಹೆಣ್ಮಗಳು ತಪ್ಪು ತಿಳ್ಕೊಂಡಿರ್ಬೇಕು ಬಿಡ್ರಿ. ಈ ಫ್ರೀ ಬಸ್ ಯೋಜನೆ ಐತಲ್ಲ, ಹೆಣ್ಮಕ್ಳಿಗೆ ಫ್ರೀ ಟಿಕೆಟ್ ಅಂತ ಹೇಳಿ, ಅದನ್ನ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಟಿಕೆಟ್ ಜೊತೆಗೆ ಕಂಡಕ್ಟರ್ ಬ್ಯಾಗ್ನು ಫ್ರೀ ಕೊಡ್ತಾರ ಅಂತ ತಿಳ್ಕೊಂಡು ಹಂಗ ತಮ್ಮ ಬ್ಯಾಗ್ನ ಹಾಕೊಂಡು ಹೋಗಿರ್ಬೇಕು. ಏನ್ ಮಾಡ್ತೀರಿ ಹೇಳ್ರಿ? ಇನ್ನು ಈ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕಂತಾರ. ಅದೇ ತರ ಇಲ್ಲಿ ಒಬ್ರಿಗೆ ಸರಿಯಾದ ಪಾಠ ಕಲ್ಸಾರ ನೋಡ್ರಿ. ಸ್ವರ್ಗ ನರಕ ಅನ್ನೋದೆಲ್ಲ ಮ್ಯಾಲ ಇಲ್ರಪ್ಪ. ಈಗಿನ ಇನ್ಸ್ಟೆಂಟ್ ಕಾಲದಾಗ ಎಲ್ಲ ಇಲ್ಲೇ ಸಿಕ್ಬಿಡ್ತೈತಿ. ಒಳ್ಳೇದು ಮಾಡಿದ್ರ ಸ್ವರ್ಗ, ಕೆಟ್ಟದ್ ಮಾಡಿದ್ರ ನರಕ. ತಪ್ಪು ಮಾಡಿದವ್ರಿಗೆ ಇಲ್ಲೇ ಶಿಕ್ಷೆ. ಭದ್ರಣ ಚೀಲ ಭದ್ರಣ ಚೀಲ
ಆ ಚೀಲ ತೆಗೆದು ಬಾಕಲ್ಸ್ರಿ. ಆ ಚೀಲನು ಸರಿ ಅಂತೀನಿ ಬಾಕಿ ಇನ್ನೊಂದ್ಸರಿ ಕಸ ಹಾಕ್ತಾರೆ. ಹಂಗೆ ಆಗ್ಬೇಕು. ಇನ್ನೊಬ್ರ ಮನಿ, ಇನ್ನೆಲ್ಲೋ ದೂರದ ಸಂಧಿ, ಇನ್ಯಾವುದೋ ರಸ್ತೆ ಗಬ್ಬೆದ್ದು ಹೊಲಸ್ನಾರದ್ರು ಪರವಾಗಿಲ್ಲ, ನಮ್ಮ ಮನಿ ಮುಂದಿನ ರೋಡ್ ಇಷ್ಟು ಸ್ವಚ್ಛವಾಗಿದ್ರೆ ಸಾಕು ಅಂತಾರಲ್ಲ, ಹಿಂಗೆಲ್ಲೆಲ್ಲೋ ಹೋಗಿ ಕಸ ಚೆಲ್ಲೋರ್ಗ ಹಿಂಗೆ ಆಗ್ಬೇಕು. ಆದ್ರೂ ತಮ್ಮ ಮನಿ ಮುಂದೆನೆ ಇಷ್ಟ ಕಸ ಬಿದ್ದಿದ್ದು ನೋಡಿ ಆ ಮನುಷ್ಯಂದ ರಿಯಾಕ್ಷನ್ ಹೆಂಗಿತ್ತು ಅನ್ನೋದನ್ನ ನೋಡ್ಬೇಕಾಗಿತ್ತು ನಾನು. ಅದೊಂದು ಮಿಸ್ ಆಯ್ತು ನೋಡ್ರಪ್ಪ. ಹೋಗ್ಲಿ ಬಿಡ್ರಿ. ಹಿಂಗೆ ತಮ್ಮ ಮನಿ ಕಸ ತಮಗ ಬೇಡ, ಮತ್ತೊಬ್ರಿಗೆ ಕೊಟ್ಟು ಬಿಡೋಣ ಅನ್ನೋ ಅರ್ಥದಾಗೆ ಇಲ್ಲೊಬ್ಬ ನಾಯಕರು ಮಾತಾಡ್ತಾರ. ಆದ್ರ ಅದಕ್ಕ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಕ್ಕ ಪ್ರತ್ಯುತ್ತರ ಕೊಡ್ತಾರ. ಕೇಳಿಸ್ಕೊಳ್ರಿ. उर्दू क्यों नहीं करते? उर्दू भी तो भाषा है. उर्दू को नहीं करेंगे, अंग्रेजी करेंगे. आप समाजवादियों का चरित्र ही इतना दोहरा हो चुका है कि अपने बच्चों को भेजेंगे इंग्लिश पब्लिक स्कूल में और दूसरों के बच्चों को बोलेंगे कि एक गांव के उस विद्यालय में पढ़े जहां संसाधन भी नहीं है. अपने बच्चों को ये लोग पढ़ाएंगे इंग्लिश स्कूलों में और दूसरे के बच्चे के लिए अगर वो सुविधा सरकार देना चाहती है, कहते नहीं उर्दू पढ़ाओ इसको, यानी उसको मौलवी बनाना चाहते हैं, कठपुल्ला पर जोड़ते इसको ले जाना चाहते हैं. ये नहीं चल सकता है. ಖರೆ ಅದ ಬಿಡ್ರಿ. ಸಮಾಜವಾದಿ ಪಕ್ಷದ ಮುಸ್ಲಿಂ ಶಾಸಕರು ಹಿಂಗ ಉರ್ದು ಸಾಲಿ ಬೇಕು ಅಂತ ಹೇಳಿ ಡಿಮಾಂಡ್ ಇಟ್ಟಾಗ ಯೋಗಿಜಿ ಅವರು ಕರೆಕ್ಟ್ ಪ್ರಶ್ನೆ ಹಾಕ್ತಾರ. ಅಲ್ಲ, ನೀವು ನಿಮ್ ಮಕ್ಳಿಗೆ ಉರ್ದು ಸಾಲಿ ಕಳಿಸ್ತೀರೇನೋ? ಮತ್ತ ಇವರೆಲ್ಲ ತಮ್ಮ ಮಕ್ಳಿಗೆ ಎಲ್ಲಿ ಕಳಿಸೋದು? ಇಂಗ್ಲಿಷ್ ಮೀಡಿಯಂ ಕಾನ್ವೆಂಟ್ ಸ್ಕೂಲಿಗೆ ಕಳಿಸೋದು. ಆದ್ರೆ ಬೇರೆಯವ್ರಿಗೆಲ್ಲ ಉರ್ದು ಸಾಲಿಗೆ ಹಾಕ್ರಿ ಅಂತಾರ. ಇನ್ನು ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ 2 ವಿಚಿತ್ರ ಸನ್ನಿವೇಶಗಳು ಹೇಳ್ತೀನಿ ಕೇಳ್ರಿ. ಮೊದಲನೇದು, ಕೇರಳದಾಗ ಲೋವರ್ ಪ್ರೈಮರಿ ಸ್ಕೂಲ್ ಟೀಚರ್ LPST ಹುದ್ದೆಗಳ ನೇಮಕಾತಿ ಜಲ್ದಿ ಆಗಾಕತ್ತಿಲ್ಲ, ಇದು ವಿಳಂಬ ಆಗ್ಲಿಕ್ಕತ್ತದಂತ ವಿರೋಧಿಸಿ ಅಭ್ಯರ್ಥಿಗಳು ಏನ್ ಮಾಡ್ಯಾರ ಅಂದ್ರ ತಿರುವನಂತಪುರದ ಸೆಕ್ರೆಟರಿಯೇಟ್ ಎದುರ ಪ್ರತಿಭಟನೆ ಮಾಡ್ಯಾರ. ಪ್ರತಿಭಟನೆ ಮಾಡುವುದೇನು ಹೊಸದಲ್ಲ, ಎಲ್ಲರೂ ಮಾಡ್ತಾರ. ನೇಮಕಾತಿ ಪಟ್ಟಿ ಅವಧಿ ಮುಗಿಯೋಕಿನ ಮೊದಲೇ ಎಲ್ಲರಿಗೂ ಕೆಲಸ ಸಿಗಬೇಕಾಗಿತ್ತು, ಉದ್ಯೋಗ ಕೊಡಬೇಕಾಗಿತ್ತು ಅನ್ನೋದು ಇವ್ರದ್ದು ಬೇಡಿಕೆ. ಆದ್ರೆ ಇವರು ಪ್ರತಿಭಟನೆ ಮಾಡಿದ ರೀತಿ ನೋಡಿ ನಾ ಗಾಬರಿ ಆಗ್ಬಿಟ್ಟೆ. ಮಣ್ಣ ತಿಂದ ಪ್ರತಿಭಟನೆ ಮಾಡ್ಲಿಕತ್ತಾರ. ಅದು ಮತ್ತೆ ಸುಮ್ಮನೆ ಹಂಗಿಂಗಲ್ರಿ, ಶಿಸ್ತು ಬಾಳಿಗೆ ಎಲ್ಯಾಗ ಮಣ್ಣು ಹಾಕೊಂಡು ಉಳ್ಳಕ್ ಕುಂದಿರ್ತಾರಲ್ಲ, ಊಟ ಮಾಡೋರಂಗೆ ಮಣ್ಣ ತಿಂದ ಪ್ರತಿಭಟನೆ ಮಾಡ್ಲಿಕತ್ತಾರ. ಇನ್ನು ಎರಡನೇ ವಿಚಿತ್ರ ಸನ್ನಿವೇಶ, ಈ ರೀಲ್ಸ್ ಹುಚ್ಚು ಈಗೀಗ ಎಲ್ಲರಿಗೂ ಎದ್ದೈತಿ ಬಿಡ್ರಿ. ರೀಲ್ಸ್ ಬ್ಯಾಡ್ ಅಂದ್ರ ಕೇಳುದಿಲ್ರಿ. ಎಲ್ಲಿ ಬೇಕಲ್ಲಿ ನಡುದಾರ್ಯಾಗ, ಎಲ್ಲಿ ಬೇಕಲ್ಲಿ ಸ್ಟೇಷನ್ಯಾಗ, ಎಲ್ಲಿ ಬೇಕಲ್ಲಿ ರೀಲ್ಸ್ ಮಾಡ್ತಾರ, ಕೇಳೋದಿಲ್ಲ. ಆದ್ರೆ ಇಲ್ಲೊಬ್ಬಕ್ಕಿ ಹುಡುಗಿ ನೋಡ್ರಿ ಪಾಪ ಎಲ್ಲಿ ಮಾಡ್ಲಿಕ್ಕತ್ತಾಳ ರೀಲ್ಸ್ ಅಂತ ಹೇಳಿ. ನೋಡಿದ್ರೆ ಗುಡಿಯಾಗ ಸಹಿತ ಬಿಡಲಾಗ್ಯಾರ, ಹಿಂಗ್ ಕುಣ್ಕೋತ್ ನಿಂತಾರ. ಪಾಪ ಬ್ಯಾರೆಯವರೆಲ್ಲ ದೇವರ ದರ್ಶನಕ್ಕೆ ಅಂತ ಹೇಳಿ ಕ್ಯೂನ್ಯಾಗ ನಿಂತಿದ್ರ ಈ ಹುಡುಗಿ ಹಿಂಗ್ ರೀಲ್ಸ್ ಮಾಡ್ಲಿಕ್ಕತ್ತಾಳ. ಆದ್ರೂ ಪೊಲೀಸರು ಬಂದು ತಡೆದು ಬಿಟ್ರ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.